ವೆಲ್ಕಮ್ ಟು ಮೈ ಚಾನಲ್. ನನ್ನ ಸೊಬಗು ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ನಾನಿವತ್ತು ಆಲೂ ಕಬಾಬ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಫಸ್ಟ್ಗೆ ದೊಡ್ಡದು 2 ಪೊಟೊಟೊ ಅಂದರೆ ಆಲೂಗೆಡ್ಡೆ ತೊಗೊಂಡು ಸಿಪ್ಪೆನ ತೆಗೆದು ಈ ಥರ ಕಟ್ ಮಾಡಿಕೊಂಡು ತೊಳೆದು ಉಪ್ಪಲ್ಲಿ ಅರ್ಧ ಗಂಟೆ ನೆನೆಸಿ ಇಟ್ಟಿದ್ದೆ. ಈಗ ಆ ನೀರನ್ನ ತೆಗೆದು ಇಲ್ಲಿ ಇಟ್ಕೊಂಡಿದ್ದೀನಿ. ಇಲ್ಲಿ ಕಾರ್ನ್ಫ್ಲೋರ್ ಹಿಟ್ಟು 1.5 ಸ್ಪೂನು, ಮತ್ತು ಅಕ್ಕಿ ಹಿಟ್ಟು 1.5 ಸ್ಪೂನು, ಮೈದಾ ಹಿಟ್ಟು 1.5 ಸ್ಪೂನು, ಕಡಲೆ ಹಿಟ್ಟು 1.5 ಸ್ಪೂನು ಈ ಸ್ಪೂನಲ್ಲಿ ನಾನು ತೊಗೊಂಡಿದ್ದೀನಿ. ಮತ್ತು ಇಲ್ಲಿ ಹಚ್ಚ ಖಾರದ ಪುಡಿ ಅಂದರೆ ಮನೇಲಿರೋವಂಥ ಗರಂ ಮಸಾಲ ಪುಡಿ, ಮತ್ತು ಇದು ಉಪ್ಪು, ಜೀರಿಗೆ ಮತ್ತು ಮೆಣಸಿನ್ಕಾಯಿ ಪುಡಿ ತೊಗೊಂಡಿದ್ದೀನಿ. ಇಲ್ಲಿ ಇಷ್ಟು ಮೆಟೀರಿಯಲ್ ಬೇಕಾಗುತ್ತೆ. ಈಗ ನೋಡಿ, ಈ ನೀರು ಎಷ್ಟು ಅಳತೆಯಲ್ಲಿ ಬೇಕು ಅಷ್ಟು ಅಳತೆಯಲ್ಲಿ ನಾನು ಕಲಿಸ್ಕೋಬೇಕಾಗತ್ತೆ. ನೋಡೋಣ ಈಗ ಹೇಗೆ ಕಲಿಸೋದು ಅಂತ ನಾನು ತೋರಿಸ್ಕೊಡ್ತೀನಿ ನಿಮಗೆ. ನೋಡಿ, ಈಗ ನಾನು ಇದರೊಳಗಡೆ ಇದಕ್ಕೆ ಎಷ್ಟೆಷ್ಟು ಬೇಕೋ ಅಷ್ಟಷ್ಟೇ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ. ನೋಡಿ, ಇದು ಕಡಲೆ ಹಿಟ್ಟು ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ. ಮತ್ತು ಮೈದಾ ಹಿಟ್ಟು, ಅಕ್ಕಿ ಹಿಟ್ಟು, ಇಲ್ಲಿ ಕಾರ್ನ್ಫ್ಲೋರು 1 ಸ್ಪೂನ್ ಹಾಕ್ತೀನಿ. ಆಮೇಲೆ ಬೇಕಿದ್ದರೆ ಆ್ಯಡ್ ಮಾಡ್ಕೊಳ್ಳೋಣ. ಮತ್ತು ಇದಕ್ಕೆ ಖಾರ ಸ್ವಲ್ಪ ಜಾಸ್ತಿ ಇದ್ರೇ ಚೆನ್ನಾಗಿರೋದು. ಇಲ್ಲಿ ಗರಂ ಮಸಾಲ ಪುಡಿ ಮನೆಯಲ್ಲೇ ಮಾಡ್ಕೊಂಡಿರೋದು ನಾನು ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ. ಮತ್ತು ಮೆಣಸಿನಕಾಯಿ ಪುಡಿನೂ ಅಷ್ಟೇ ಬೇಕು ಹಾಕ್ತಾಯಿದ್ದೀನಿ. ಜೀರಿಗೆ ಕೂಡ ಇಷ್ಟೇ ಬೇಕು. ನನಗೆ ಎಷ್ಟೆಷ್ಟು ಬೇಕೋ ಅಷ್ಟಷ್ಟೇ ಮೆಟೀರಿಯಲ್ ಎತ್ತಿಟ್ಕೊಂಡಿದ್ದೀನಿ ಇಲ್ಲಿ. ಸೊ ಅಷ್ಟೆಲ್ಲ ಹಾಕ್ತಾಯಿದ್ದೀನಿ. ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು, ನೋಡ್ಕೊಂಡು ಹಾಕಬೇಕು. ನಾವು ಇಟ್ಕೊಂಡಿರೋಷ್ಟೆಲ್ಲ ಹಾಕಬೇಕು ಅಂತ ಏನಿಲ್ಲ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೋಬೇಕು. ಈಗ ಕಲಿಸ್ಕೊಳ್ಳೋ ವಿಧಾನ ಹೇಗೆ ಅಂದರೆ, ನಾವು ಒಟ್ಟಿಗೆ ನೀರನ್ನ ಇದರೊಳಗಡೆ ಸುರ್ಕೊಂಡ್ಬಿಡ್ಬಾರ್ದು. ಏನು ಮಾಡಬೇಕು ಅಂದರೆ, ಸ್ವಲ್ಪ ನೀರನ್ನ ಚುಮ್ಕಿಸ್ಕೋಬೇಕು. ಅದರಲ್ಲೇ ನೀರಿನ ಪ್ರಮಾಣ ಜಾಸ್ತಿ ಇರುತ್ತೆ. ನೋಡಿ, ಈ ಥರ ಸ್ವಲ್ಪ ಚುಮ್ಕಿಸ್ಕೊಂಡು ಕಲಿಸ್ಕೋಬೇಕು. ಈ ಥರ ಅದು ಬೈಂಡಿಂಗ್ ಆಗಬೇಕು ಅಷ್ಟೇ. ಪೊಟ್ಯಾಟೊ ಬೈಂಡಿಂಗ್ ಆದರೆ ಸಾಕು. ಇನ್ನು ಸ್ವಲ್ಪ ನೀರು ಬೇಕು ಅನ್ನಿಸ್ತಿದೆ, ಇನ್ನು ಸ್ವಲ್ಪ ಹಾಕೋಣ. ನೋಡಿ, ನಿಧಾನವಾಗಿ ನಮಗೆ ಯಾವ ಪ್ರಮಾಣದಲ್ಲಿ ನೀರು ಬೇಕು ಅಂತ ನೋಡ್ಕೊಂಡೇ ಹಾಕಬೇಕು. ತುಂಬ ನೀರು ಹಾಕ್ಬಿಟ್ರೆ ಅದು ನೀರು ಥರ ಆಗುತ್ತೆ, ಅದು ಬೈಂಡಿಂಗ್ ಕೂರೋದಿಲ್ಲ. ಇನ್ನು ನೀರು ಬೇಕು ಇದಕ್ಕೆ. ಅದು ಹಿಟ್ಟು ನೋಡಿ, ನಾವು ಹಿಟ್ಟು ಗಟ್ಟಿ ಆದಾಗ ಅದು ಬೈಂಡಿಂಗ್ ಪೂರ ಹೊಂಟ್ಕೊಂಡಿರಲ್ಲ. ಒಂದು ಸ್ವಲ್ಪ ನೀರು ಹಾಕ್ಕೋಬೇಕು. ಇನ್ನು ಸ್ವಲ್ಪ ಬೇಕಾಗುತ್ತೆ. ನೋಡಿ, ಈ ಥರ ಕಲಸಿ ಇಟ್ಕೊಂಡಿದ್ದೀನಿ. ನಾನೀಗ ಎಣ್ಣೆಗೆ ಹಾಕಿ ತೋರಿಸ್ತೀನಿ. ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ, ಎಣ್ಣೆ ಕಾಯ್ದಿದೆ. ಇವಾಗ ನಾವು ಒಂದೊಂದೇ ಹಾಕ್ತಾ ಹೋಗ್ತೀನಿ. ಈ ಥರ ಒಂದೊಂದೇ ಬಿಡಬೇಕು. ಪೊಟೊಟೊ ನೋಡಿ ಬೇಯ್ತಾ ಇದೆ. ನಾನು ಹೈ ಫ್ಲೇಮ್ನಲ್ಲೇ ಇಟ್ಟಿದ್ದೀನಿ, ಯಾಕೆಂದರೆ ಡೀಪ್ ಫ್ರೈ ಆಗಬೇಕು. ಸೊ ಹಾಗಾಗಿ ಅದು ಬೇಯ್ತಾ ಇರಲಿ. ನಾನು ನಿಮಗೊಂದು ಕಿವಿ ಮಾತು ಹೇಳೋಣ ಅಂತಂದರೆ, ನಮ್ಮಪ್ಪ ಯಾವಾಗಲೂ ನನಗೊಂದು ಮಾತು ಹೇಳ್ತಿದ್ರು. ಏನು ಅಂತಂದರೆ, ನಾವು ಬಡವರಿದ್ದಾಗ ನಮಗಿಂತ ಕೆಳಗಡೆಯವ್ರನ್ನ ನೋಡಬೇಕಂತೆ. ಅಪ್ಪ ದೇವರೇ, ನಮಗೊಂದು ತುತ್ತು ಊಟನಾದರೂ ಕೊಟ್ಟಿದೆಯಲ್ಲ ಅಂತ.
ನಾವು ಶ್ರೀಮಂತರ ಆದಮೇಲೆ ನಮಗಿನ್ನ ಮೇಲ್ಗಡೆಯವ್ರನ್ನ ನೋಡಬೇಕಂತೆ. ನಾನು ಯಾವ ಶ್ರೀಮಂತರು, ನನಗಿಂತ ಶ್ರೀಮಂತರಿದ್ದಾರೆ ಅಂದರೆ ನಾವು ಯಾವ ಸಿಚುವೇಶನ್ ಇಲ್ಲಿದ್ದರೂ ಕೂಡ ಬಡವರಿದ್ದಾಗ ಕುಗ್ಗಬಾರ್ದು, ಶ್ರೀಮಂತರಿದ್ದಾಗ ಹಿಗ್ಗಬಾರ್ದು ಅಂತ ನಮ್ಮಪ್ಪ ಯಾವಾಗಲೂ ಈ ಮಾತನ್ನ ಹೇಳ್ತಿದ್ರು. ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅನ್ನಿಸ್ತು, ನಾನು ಶೇರ್ ಮಾಡಿದೆ. ನೋಡಿ ಫ್ರೈ ಆಗ್ತಾ ಇದೆ. ಇದು ಇನ್ನೂ ಬೇಯಬೇಕು, ಬಟ್ ನಾನು ಊಟ ಮಾಡಾಕ್ತಾ ಇದ್ದೀನಿ. ಡೀಪ್ ಫ್ರೈ ಆಗಿದೆ. ನಾನೀಗ ತೆಗಿತಾ ಇದ್ದೀನಿ ಇದನ್ನ. ನೋಡಿ, ಈಗ ಆಲೂ ಕಬಾಬ್ ರೆಡಿಯಾಗಿದೆ. ಮೂಲಂಗಿ ಬೇಳೆ ಸಾಂಬಾರು ಅನ್ನದ ಜೊತೆಗೆ. ನಾನು ಆಲೂಗಡ್ಡೆನ ಸಪ್ರೇಟಾಗಿ ಬೇಯಿಸಿ ಇಟ್ಕೊಂಡಿರಲಿಲ್ಲ. ನಾನು ಇವಾಗ ತೋರಿಸ್ತೀನಿ ನೋಡಿ ಹೆಂಗೆ ಬೆಂದಿದೆ ಅಂತ. ನೋಡಿ, ಸುಡ್ತಾ ಇದೆ, ಅದನ್ನು ಪ್ರೆಸ್ ಮಾಡೋಕ್ಕೆ ಕೂಡ ಆಗ್ತಿಲ್ಲ. ಹಿಂಗೆ ಬೆಂದಿದೆ, ತುಂಬಾ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.